ಶೃಂಗಾರಗೊಳಿಸಿ ಗುಡಿಗಾರ ಒಪ್ಪಿಸಿದ ನಂತರ ಭ್ರಮರಾಂಬೆಗೆ ಇದು ಮೊದಲ ಪೂಜೆ. ಪೂಜೆ ಮುಗಿದ ಮೇಲೆ ಕಲ್ಯಾಣೋತ್ಸವಕ್ಕಾಗಿ ಮಲ್ಲಿಕಾರ್ಜುನನ ಗುಡಿಯಕ್ಕೆ ವಾದ್ಯಗಾರರು ತಮ್ಮ ವಾದ್ಯಗಳನ್ನು ನುಡಿಸಿ ಸಂಭ್ರಮ ಹೆಚ್ಚಿಸುತ್ತಿದ್ದಾರೆ. ಶ್ರೀ ಭ್ರಮರಾಂಬೆಯು ಸಾಗುವ ದಾರಿಯಲ್ಲಿ ರಂಗೋಲಿ ಬರೆದು ಸಂತಸದಿಂದ ಸ್ವಾಗತಿಸಲಾಗುತ್ತಿದೆ. ಪ್ರತಿ ಮನೆ ಎದುರು ಕುಡಿ ತುಂಬುವ ಶಾಸ್ತ್ರ ನಡೆಯುತ್ತಿದೆ. ಮಲ್ಲಿಕಾರ್ಜುನನ ದೇವಾಲಯ ಹತ್ತಿರವಾಗಿ ಗುಡಿಯೊಳಗೆ ಕರೆದೊಯ್ಯುತ್ತಿದ್ದಾರೆ. ಶಿವನ ಮನೆಗೆ ಬಂದ ಭ್ರಮರಾಂಬೆಗೆ ವೈದಿಕ ಪದ್ಧತಿಯಂತೆ ವಿವಿಧ ಪೂಜೆಗಳು ನಡೆಯುತ್ತಿವೆ. ಕಲ್ಯಾಣೋತ್ಸವದ ನಂತರ ದೇವಿ ತನ್ನ ಗಂಡನ ಮನೆಯಲ್ಲೇ ಅಂದು ಉಳಿಯುತ್ತಾಳೆ.